ಫಲಿತಾಂಶ ನನಗೆ ರಾಜಕೀಯ ಜನ್ಮ ಕೊಟ್ಟ ಸ್ಥಳ. ಬಿಡದಿ ಮತದಾರರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಎಂದರು ಎಚ್.ಡಿ. ಕುಮಾರಸ್ವಾಮಿ. ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಸ್ಪಷ್ಟ ಬಹುಮತದಿಂದ ಗೆದ್ದಿರೋ ಕ್ಷೇತ್ರ ಇದ್ದರೆ ಅದು ಬಿಡದಿ ಪುರಸಭೆ. ಬಿಡದಿ ಪುರಸಭೆ ಚುನಾವಣಾ ಫಲಿತಾಂಶ ಬಂತು. ನನಗೆ ರಾಜಕೀಯ ಜನ್ಮ ಕೊಟ್ಟ ಸ್ಥಳ ಬಿಡದಿ. ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಂದರು ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು. 2023 ಚುನಾವಣೆಗೆ ಈ ಫಲಿತಾಂಶ ಶಕ್ತಿ ತುಂಬುತ್ತೆ. ಬೇರೆ ಕಡೆಗಳಲ್ಲಿ ನಮ್ಮ ಬೆಂಬಲ ಬೇಕೇ ಬೇಕು. ಬಿಡದಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಬಿಡದಿಯ ಪುರಸಭಾ ಚುನಾವಣೆಯ ಫಲಿತಾಂಶ ಏನಿದೆ, ಇದೇನು ನನಗೆ ದೊಡ್ಡ ಮಟ್ಟದ ಅಚ್ಚರಿಯ ಫಲಿತಾಂಶ ಅಂತ ಏನಲ್ಲ. ನನ್ನ ಒಂದು 2 ದಿನಗಳ ಪ್ರವಾಸ ನಮ್ಮ ಶಾಸಕರ ಜೊತೆ ಏನು ಮಾಡಿದ್ದೆ ಪ್ರಚಾರಕ್ಕೆ ನನಗಿದ್ದಂಥದ್ದು ಸುಮಾರು 18ರಿಂದ 20 ಸ್ಥಾನಗಳು ಗೆಲ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥದ್ದು. ಏಕೆಂದರೆ ಜನರ ಭಾವನೆಗಳನ್ನು ನೋಡಿದಾಗ ಮತದಾರರು, ವಿಶೇಷವಾಗಿ ಮಹಿಳೆಯರು ನಮ್ಮ ಪಕ್ಷದ ಬಗ್ಗೆ ತೋರಿಸಿದಂಥ ಒಲವುಗಳನ್ನು ನಾನು ಕಂಡಿದ್ದೆ. 20 ಸ್ಥಾನಗಳು ಗೆಲ್ತಕ್ಕಂಥ ಅವಕಾಶ ಇತ್ತು. ಅದರಲ್ಲಿ ಸ್ವಲ್ಪ ಬಾಣಂದೂರಿನ 2 ಸ್ಥಾನಗಳು ನಮ್ಮಿಂದಲೇ ಹೋಗಿರ್ತಕ್ಕಂಥದ್ದು. ನಮ್ಮಲ್ಲಿ ಸೀಟ್ ಹಂಚಿಕೆಯ ಒಂದು ಗೊಂದಲಗಳು ಅಲ್ಲಿ ಹೋಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು 2-3 ಸ್ಥಾನಗಳು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲೂ ಕಳ್ಕೊಂಡಿದ್ದಾರೆ. 18ರಿಂದ 20 ಸ್ಥಾನ ಬರ್ತಕ್ಕಂಥದ್ದನ್ನು ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದೆ. ಅದರಿಂದ ಇವತ್ತು ಬಿಡದಿಯ ಮತದಾರರು ದುಡಿಮೆಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಬಿಡದಿ ಅಂದರೆ ಮೊದಲು ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ನನಗೆ ಜನ್ಮ ಕೊಟ್ಟಂಥ ಸ್ಥಳ ಇದು. ಮೊದಲು ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥದ್ದೇನಿತ್ತು, ಇಲ್ಲಿ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಎಂದೂ ಸಹ ಯಾವುದೇ ಚುನಾವಣೆಗಳಲ್ಲೂ ಆಶೀರ್ವಾದ ಮಾಡ್ಕೊಂಡು ಬಂದಿರತಕ್ಕಂಥದ್ದೇನಿದೆ, ಇವತ್ತು ಅದು ಮತ್ತೆ ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಬಿಡದಿಯ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ನಮ್ಮ ಮುಂದಿನ ಒಂದು ಹೋರಾಟಕ್ಕೆ, ಏಕೆಂದರೆ ನಾನು 2 ದಿನಗಳ ಕಾಲ ನಮ್ಮ ಶಾಸಕರ ಜೊತೆ ನಾನೇ ಖುದ್ದು 23 ವಾರ್ಡ್ಗಳಿಗೆ ಏನು ಭೇಟಿ ಕೊಟ್ಟಿದ್ದೆ. ಜನತೆ ಆಶೀರ್ವಾದ ಈ ಭಾಗದಲ್ಲಿ ಏನಿದೆ, ಇದು ನನಗೆ ಮುಂದಿನ 2023 ಗುರಿ ನಾನು ಹೇಳ್ತಾ ಇದ್ದೇನೆ. ಆ ಒಂದು ಹೋರಾಟಕ್ಕೆ ಒಂದು ಮಾನಸಿಕವಾಗಿ ನನಗೆ ಶಕ್ತಿ ತುಂಬಿದ್ದಾರೆ ಈ ಭಾಗದ ಜನತೆ ಅಂತಕ್ಕಂಥ ಒಂದು ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಿಡದಿ ಸುಂದರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೋ ಹೋಗದೆ ಕಾಯ್ತಾ ಇರಿ.